ಹಂಪಿಯ ಒಂದು ರೋಚಕ ಕತೆ. ವಸುದೇವರಾಜನ ಮಹಾದ್ವಾರ. ಹಂಪಿ ಭಾರತದ ಅತ್ಯಂತ ಐತಿಹಾಸಿಕ ಮತ್ತು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿ ಆಗಿತ್ತು. ಇದರ ದೇವಾಲಯಗಳು, ಗೋಪುರಗಳು ಮತ್ತು ಶಿಲ್ಪಕಲೆ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ಆದರೆ ಹಂಪಿಯಲ್ಲಿ ನಡೆದ ಒಂದು ವಿಶೇಷ ಕತೆ ಇದಾಗಿದೆ. ಒಂದು ಕಾಲದಲ್ಲಿ ಹಂಪಿಯ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ ವಸುದೇವರಾಜನು ಆಳುತ್ತಿದ್ದನು. ಅವನು ಸಾಮ್ರಾಜ್ಯವನ್ನು ಪ್ರಾಮಾಣಿಕವಾಗಿ ಆಡಳಿತ ಮಾಡುತ್ತಾ ತನ್ನ ರಾಜ್ಯವನ್ನು ಶಕ್ತಿಶಾಲಿ ಹಾಗೂ ಸಮೃದ್ಧವಾಗಿಡಲು ಪ್ರಯತ್ನಿಸುತ್ತಿದ್ದನು. ಆದರೆ ಅವನ ಎದುರಾಳಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಹಂಪಿಯ ಪ್ರಮುಖ ದ್ವಾರಗಳಲ್ಲಿ ಶತ್ರು ಸೇನೆಗಳನ್ನು ತಲುಪಲು ಸುಲಭವಾಗಿತ್ತು. ರಾಜ ವಸುದೇವರಾಜನು ಈ ಸಮಸ್ಯೆಯನ್ನು ಪರಿಹರಿಸಲು ಶಕ್ತಿಯವರೆಗೆ ಪ್ರಯತ್ನಿಸಿದನು. ಅವನು ಪ್ರಾಚೀನ ಶಾಸನಗಳು ಮತ್ತು ಶಿಲ್ಪಕಲೆಯ ಪಾಠಗಳನ್ನು ಅಧ್ಯಯನ ಮಾಡಿದನು. ಅವನಿಗೆ ತಿಳಿಯಿತು, ಹಂಪಿಯ ದ್ವಾರಗಳನ್ನು ಕೇವಲ ಶಕ್ತಿಯಿಂದ ಮುಚ್ಚುವುದು ಮಾತ್ರ ಸಾಧ್ಯವಲ್ಲ, ಬದಲಿಗೆ ಶಿಲ್ಪಕಲೆ ಮತ್ತು ಸಾಂಪ್ರದಾಯಿಕ ತಂತ್ರಗಳನ್ನು ಬಳಸಬೇಕಾಗಿತ್ತು. ಈ ಕಲೆಯೊಂದಿಗೆ ವಸುದೇವರಾಜನು ಹಂಪಿಯ ಮಹಾದ್ವಾರವನ್ನು ಶತ್ರು ಸೇನೆಗಳಿಂದ ರಕ್ಷಿಸಲು ಹೊಸ ತಂತ್ರಗಳನ್ನು ರೂಪಿಸಿದನು. ನದಿಯ ಹತ್ತಿರ ಶಿಲೆಗಳ ಮೂಲಕ ಅವನು ದ್ವಾರವನ್ನು ಸದ್ಯವಾಗಿ ಬ್ಲಾಕ್ ಆಡುವ ಯೋಚನೆ ಮಾಡಿದನು. ಈ ಮೂಲಕ ರಾಜ ವಸುದೇವರಾಜನು ತನ್ನ ಸಾಮ್ರಾಜ್ಯವನ್ನು ಶಕ್ತಿಶಾಲಿಯಾಗಿ ಉಳಿಸಿಕೊಂಡನು ಮತ್ತು ತನ್ನ ರಾಜ್ಯವನ್ನು ತಂತ್ರಜ್ಞಾನದ ಮತ್ತು ಶಿಲ್ಪಕಲೆಯ ಮೂಲಕ ರಕ್ಷಿಸಿದನು. ಈ ಕತೆ ಹಂಪಿಯ ಮಹತ್ವವನ್ನು, ಧೈರ್ಯ ಮತ್ತು ಕೌಶಲ್ಯವನ್ನು ಹಾಗೂ ಅದರ ಐತಿಹಾಸಿಕ ವಿಲಕ್ಷಣತೆಯನ್ನು ಪ್ರತಿಬಿಂಬಿಸುತ್ತದೆ.